ಹೌದು ಕಣೋ, ಇಷ್ಟೊಂದು ಸೆನ್ಸಿಟಿವ್ ಆದ್ರೆ ತುಂಬಾ ಕಷ್ಟ. ಆದ್ರೂ ಮಾವ, ಎಲ್ಲ ಮಾಡೋದ್ ಮಾಡಿ ಈಗ ಎಲ್ಲಾರು ಆಕಸ್ಮಿಕ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ನಡೆದೋಗಿರೋ ವಿಷಯನ ಮರಿಬೇಕು ಅಂತಿದ್ದಾಗ ಮತ್ತೆ ಮತ್ತೆ ಆ ವಿಷಯನ ಕೆದಕಿ ನೆನಪು ಮಾಡ್ಬೇಡ. ನೋಬಡಿ ನೋಸ್ ದ ಡೆಸ್ಟಿನಿ. ಆದದ್ದನ್ನೆಲ್ಲ ಮರ್ತ್ಬಿಡು. ಈಗಿನ ಖುಷಿನ ಎಂಜಾಯ್ ಮಾಡು. ಲಿವ್ ದ ಮೂಮೆಂಟ್. ಇಷ್ಟು ದಿನ ಆಗಿದೆ, ಆದ್ರೂ ಯಾಕೆ ಯೋಚನೆ ಅತ್ತಿಗೆ ಅವನಿಗೆ? ನನಗೂ ಅದೇ ಅರ್ಥ ಆಗ್ತಿಲ್ಲ. ವಿರಾಟ್, ಗತಂ ನಶೋಚೇತ್ ಪ್ರಾಜ್ಞಃ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ. ಕಳೆದೋಗಿರೋದ್ನ ಬಿಟ್ಬಿಡು. ಮುಂದೆ ಏನಾಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು. ಹೌದು ವಿರಾಟ್, ನೀನ್ ಹೀಗೆ ಯೋಚನೆ ಮಾಡೋದ್ರಿಂದ ಸತ್ತವರೆಲ್ಲ ಬದುಕ್ ಬರ್ತಾರಾ? ಮತ್ಯಾಕೆ ಇದನ್ನೆಲ್ಲ ನಿನ್ ಮನ್ಸಿಗೆ ತುಂಬ್ಕೋತಾ ಇದ್ಯಾ? ನೀನ್ ಈಶಾನಿ ಬಗ್ಗೆ ಗಮನ ಕೊಡು. ಹೌದು ಕಣೋ, ನಿನ್ನ ಪ್ರೆಸೆಂಟ್ ಹಾಗೂ ಫ್ಯೂಚರ್ ಅವಳೆ ತಾನೆ. ಹೌದು ವಿರಾಟ್, ಈಶಾನಿ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ನನ್ಗಿರೋದು ಒಬ್ಳೇ ಮಗಳು. ಅವಳ ಮನ್ಸಿಗೆ ಬೇಜಾರಾದ್ರೆ ನನ್ ಮನ್ಸಿಗೂ ಬೇಜಾರಾಗತ್ತೆ. ಇಶಾನಿ ನಿನ್ಗೋಸ್ಕರ ಅಂತ ಸ್ವೀಟ್ ಮಾಡ್ತಾ ಇದ್ದಾಳೆ. ಅದನ್ನ ನೀನೇ ಫಸ್ಟ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯೊಳಗಿದ್ದರೆ ಆಗ ನಾನು ಅಲ್ಲಲ್ಲ, ಆಗ ನೀನು ಸಿಪಾಯಿ, ಆಗ ನೀನು ಸಿಪಾಯಿ. ಹೆಂಡತಿಯೊಬ್ಬಳು. ವಿರಾಟ್, ಕೇಳಿದ್ಯಾ ಈ ಹಾಡು? ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ವಿರಾಟ್, ನನ್ನ ಮಗಳು ಮಾಡಿರೋ ಮೈಸೂರು ಪಾಕ್ ನೀನೇನಾದ್ರೂ ತಿಂದ್ರೆ ಕಳೆದು ಹೋಗ್ಬಿಡ್ತೀಯಾ, ಅಷ್ಟ್ ಚೆನ್ನಾಗ್ ಮಾಡ್ತಾಳವಳು. ಮುಂದೆ ನನ್ ಮಗಳು ಮಾಡೋ ಐಟಮ್ಸ್ ತಿಂದು ತಿಂದು ನೀನು ಗುಂಡುಗೆ